ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯೋಗ ನಮಸ್ಕಾರ ಮತ್ತು ಅದರ ಬೆನಿಫಿಟ್ಗಳನ್ನು ಹೇಳ್ತೀನಿ. ಯೋಗ ನಮಸ್ಕಾರವನ್ನು ನಾವು ಯಾಕೆ ಮಾಡಬೇಕಂದ್ರೆ ನಮ್ಮ ಸ್ಪೈನನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ಳೋಕೆ, ಜೊತೆಗೆ ನಮ್ಮ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಯೋಗ ನಮಸ್ಕಾರ ಮಾಡೋದ್ರಿಂದ ಮಸಲ್ಸು ಸ್ಟ್ರಾಂಗ್ ಆಗುತ್ತೆ, ಸ್ಪೈನು ಸ್ಟ್ರಾಂಗ್ ಆಗುತ್ತೆ. ಸೊ ಇದನ್ನು ಎವ್ರಿ ಡೇ ನೀವು ಯೋಗ ನಮಸ್ಕಾರವನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಬೇಕು. ನೋಡಿ, ಇನ್ಹೇಲ್ ಮಾಡ್ತಾ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಇನ್ಹೇಲ್ ಮಾಡ್ತಾ ಅಪ್ ತಗೊಳ್ಳಿ, ಎಕ್ಸೇಲ್ ಮಾಡ್ತಾ ಡೌನ್. ರಿಪೀಟ್ ಮಾಡಬೇಕು. ಇದನ್ನು ನಿಮ್ಮ ಹತ್ರ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್. ಎವ್ರಿ ಡೇ ಒಂದು 5 ಕೌಂಟನ್ನು ನೀವು ಆ್ಯಡ್ ಮಾಡ್ತಾ ಹೋಗಿ. ಬಿಗಿನರ್ ಆದರೆ ಒಂದು 10 ಸ್ಟಾರ್ಟ್ ಮಾಡಿಕೊಂಡು ಎವ್ರಿ ಡೇ 5 ಕೌಂಟನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟನ್ನು ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಈ ಪ್ರಾಕ್ಟೀಸನ್ನು ಮಾಡೋದ್ರಿಂದ ನಿಮ್ಮ ಸ್ಪೈನು ಹೆಲ್ದಿ ಆಗಿರುತ್ತೆ. ಮತ್ತು ಈ ಥರ ಕೂತ್ಕೊಂಡು ಮಾಡ್ಬೋದು. ಈ ಥರ ಮಲಾಸನದಲ್ಲಿ ಕೂತ್ಕೊಳ್ಳಿ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್ ತಗೊಳ್ಳಿ ಕೈಯನ್ನು, ಎಕ್ಸೇಲ್ ಡೌನ್. ಫ್ರಂಟ್ ನಮಸ್ಕಾರ ಮಾಡಬೇಕು, ಬ್ಯಾಕ್ ಸೈಡ್ ನಮಸ್ಕಾರ ಮಾಡಬೇಕು. ನಿಮ್ಮ ಹ್ಯಾಂಡನ್ನು ಎಷ್ಟಾಗತ್ತೋ ಅಷ್ಟು ಡೌನ್ ನೋಡಿ ಫೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ, ಬ್ಯಾಕ್ ಸೈಡು ತಗೊಂಡೋದವಾಗ. ಈ ಥರ ನೀವು ರಿಪೀಟ್ ಮಾಡಬೇಕು. ಕೂತು ಮಾಡಿ, ನಿಂತ್ಕೊಂಡು ಮಾಡಿ, ಎರಡೂ ಆಗುತ್ತೆ ಅಂದರೆ ಎರಡನ್ನೂ ಅಭ್ಯಾಸ ಮಾಡಿ. ಆಮೇಲೆ ಸಿಟಪ್ಸು ಬರುತ್ತೆ. ಇದರಲ್ಲಿ ನೀವು ಸಿಟಪ್ಪನ್ನು ಕೂಡ ಮಾಡಬೇಕಾಗತ್ತೆ. ಸಿಟಪ್ಪನ್ನು ಮಾಡಬೇಕಿದ್ರೆ ಸ್ಟಾರ್ಟಿಂಗಲ್ಲಿ 1-2 ಕೌಂಟಿಂದನೇ ಸ್ಟಾರ್ಟ್ ಮಾಡಿ. ಆಮೇಲೆ ಎವ್ರಿ ಡೇ 2 ಕೌಂಟನ್ನು ಆ್ಯಡ್ ಮಾಡ್ತಾ ಹೋಗಿ. ಒಂದೇ ಸರಿ ಮಾಡಿದರೆ ಮಸಲೆಲ್ಲ, ಅಂದರೆ ಲೆಗ್ಗಿಂದು ತೈ ಮಸಲು ಪೇನ್ ಬಂದು ನಡೆಯೋಕ್ಕೆ ಸ್ವಲ್ಪ ಟ್ರಬಲ್ ಅನಿಸುತ್ತೆ. ಸೊ ಎವ್ರಿ ಡೇ 2 ಮಾಡ್ತಾ ಹೋದರೆ 2 ಆ್ಯಡ್ ಮಾಡ್ಕೊತ ಎವ್ರಿ ಡೇ ಜಾಸ್ತಿ ಮಾಡ್ತಾ ಹೋಗ್ಬೋದು. ಈ ಥರ ನೀವು ಸ್ಕ್ವಾಟಲ್ಲಿ ಮಾಡಿ, ನಿಂತ್ಕೊಂಡು ಮಾಡಿ. ಆಮೇಲೆ ಈ ಥರ ಅಪ್ ಆ್ಯಂಡ್ ಡೌನು. ಇದು ನಿಮ್ಮ ಹೋಲ್ ಬಾಡಿಗೆ ಬೆನಿಫಿಟ್ ಸಿಗುತ್ತೆ. ನಿಮಗೆ ವೇಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಮಸಲ್ಸನ್ನೆಲ್ಲ ಸ್ಟ್ರಾಂಗ್ ಮಾಡ್ಕೊಬೋದು. ಇದು ವೇಟ್ ಲಾಸ್ ಮಾಡ್ಕೊಳ್ಳೋರಿಗೂ ತುಂಬ ಹೆಲ್ಪ್ ಆಗುತ್ತೆ. ಬೇರೆ ಏನು ನೀವು ಯೋಗ ಮಾಡೋಕ್ಕೆ ಟೈಮ್ ಇಲ್ಲ, ಹರಿಬರಿಲಿದ್ದೀರಾ ಅಂದರೆ ನೀವು ಇದನ್ನು 21 ಟೈಮ್ಸು ಮಾಡಿದರೆ ಸಾಕು. ಈ ಥರ ಸಿಟಪ್ಸ್ ಇದೆಯಲ್ಲ, ಇದನ್ನು ನೀವು 21 ಟೈಮ್ಸು ಎವ್ರಿ ಡೇ ನೀವು 21 ಟೈಮ್ಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟು ಒಂದು ವೀಕಲ್ಲಿ ನಿಮಗೆ ಅದರದ್ದು ಗೊತ್ತಾಗ್ತಾ ಹೋಗುತ್ತೆ. ಸೊ ಇದನ್ನು ಎವ್ರಿ ಒನ್ ಮಾಡ್ಬೋದು. ಕೆಲವೊಬ್ಬರಿಗೆ ಈ ಥರ ಫೋಲ್ಡ್ ಮಾಡೋಕ್ಕಾಗಲ್ಲ ಅನ್ನೋರು 1-2 ಮಾಡಿಕೊಂಡು ಸ್ಲೋಲಿ ಆಮೇಲೆ ರಿಪೀಟ್ ಮಾಡಿ. ಇಲ್ಲ ಆ ಥರ ಕೂತು ಎದ್ದು ಮಾಡೋಕ್ಕಾಗಲ್ಲ, ಸಿಟಪ್ಸ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ನಿಂತ್ಕೊಂಡು ಏಜ್ ಆದವರಿದ್ದರೆ ನೀವು ಇದನ್ನು ಮಾಡ್ಬೋದು. ಇದೂ ನಿಮ್ಮ ಸ್ಪೈನನ್ನು, ಏಜ್ ಆದಮೇಲೆ ಸ್ಪೈನ್ ಬಾಗೋದು ಅಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅದೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಬೋದು ಈ ಎಕ್ಸಸೈಸ್ ಮಾಡೋದ್ರಿಂದ. ಮತ್ತು ನಿಮಗೆ ಲೋವರ್ ಬ್ಯಾಕ್ ಪೇನ್ ಇದೆ, ಅಪ್ಪರ್ ಬ್ಯಾಕ್ ಪೇನ್ ಇದೆ ಅನ್ನೋರಿಗೆ ಇದು ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇದು ನೋಡಬೇಕಿದ್ರೆ ಈ ಥರ ಗೊತ್ತಾಗಲ್ಲ, ಇದು ಮಾಡಿದವಾಗ ಇದರ ಇಫೆಕ್ಟು ಗೊತ್ತಾಗತ್ತೆ. ಇದು ನೋಡಬೇಕಿದ್ರೆ ಕಾಣೋಷ್ಟು ಈಸಿಯಾಗಿ ನಮಗೆ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅದು ಈಸಿ ಆಗುತ್ತೆ. ಒಂದು ವೀಕಲ್ಲಿ ನಿಮಗೆ ಅದು ಆರಾಮಾಗಿ ಮಾಡ್ಬೋದು. ಈ ಥರ ಕೂತು ಸಿಟಪ್ಸ್ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ನಿಂತ್ಕೊಂಡು ಮಾಡಿ. ಇಲ್ಲ ನಿಮಗೆ ಮಲಾಸನದಲ್ಲಿ ಕೂರೋಕೆ, ಗರ್ಲ್ಯಾಂಡ್ ಪೋಸಲ್ಲಿ ಕೂರೋಕೆ ನೀವು ಕಂಫರ್ಟೇಬಲ್ ಇದ್ದೀರಾ ಅಂದರೆ ಈ ಥರ ಕೂತು ಮಾಡ್ಬೋದು. ಓಕೆನಾ? ಈ ಥರ ಕೂತ್ಕೊಂಡು ನೀವು ಆರಾಮಾಗಿ ನೀವು ಈ ಥರ ಹ್ಯಾಂಡ್ಸನ್ನು ಇನ್ಹೇಲ್ ಮಾಡ್ತಾ ಅಪ್ ಮಾಡಿ, ಡೌನ್, ಮತ್ತೆ ಇನ್ಹೇಲ್ ಮಾಡ್ತಾ ಅಪ್, ಫ್ರಂಟಿಗೆ ಡೌನ್. ಇದನ್ನು ನೀವು ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಮು ನೀವು ರಿಪೀಟ್ ಮಾಡ್ಬೋದು, ಅಥವಾ ಫಿಕ್ಸ್ಡ್ ಕೌಂಟ್ ಮಾಡ್ಕೊಳ್ಳಿ, ಅಷ್ಟೇ ಟೈಮು ಮಾಡಿ. ಇಲ್ಲ ಇನ್ನು ಆಗತ್ತೆ ಅನ್ನೋರು ಸಿಟಪ್ಪನ್ನು ಮಾಡಿ. ಸಿಟಪ್ಪನ್ನು ಮಾಡೋದು ತುಂಬ ಒಳ್ಳೆಯದು. ನಿಮ್ಮ ಹೋಲ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ನೀವು ಒಂಥರ ಎನರ್ಜೆಟಿಕ್ ಫೀಲ್ ಮಾಡ್ತೀರಾ ಅದನ್ನು ಮಾಡೋದ್ರಿಂದಂತೂ. ಇದನ್ನು ಮಾಡಿದ್ರೂ ಹೆಲ್ಪ್ ಆಗುತ್ತೆ. ಬಟ್ ನಿಮ್ಮ ಹತ್ರ ಸಿಟಪ್ ಮಾಡೋಕ್ಕಾಗತ್ತೆ ಅಂದರೆ ನಿಮಗೆ ತೈಸಿಂದ ಏನಾದರೂ ಫ್ಯಾಟ್ ಕಡಿಮೆ ಮಾಡ್ಕೊಬೇಕು ಅಂತ ಇದ್ದರೆ, ಹಿಪ್ಪಿನ ಫ್ಯಾಟ್ ಕಡಿಮೆ ಮಾಡ್ಕೊಬೇಕು ಅಂತ ಇದ್ದರೆ, ಅಥವಾ ವೇಟ್ ಲಾಸ್ ಮಾಡಬೇಕು ಅಂತಿದ್ದೀರಾ, ಆ ಥರ ಏನಾದರೂ ಇದ್ದರೆ ಈ ಸಿಟಪ್ಸು ಇದು ಕಾಣೋವಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಒಂದು 4 ಮಾಡಿದರೆ ಆಮೇಲೆ ಸುಸ್ತಾಗ್ತೀರಾ. ಸೊ ಎವ್ರಿ ಡೇ ನೀವು 2 ಕೌಂಟನ್ನು ಆ್ಯಡ್ ಮಾಡ್ತಾ ಹೋಗಿ. ಆಮೇಲೆ ಲಾಸ್ಟು 21 ಕೌಂಟನ್ನು ನೀವು ಅಟ್ಲೀಸ್ಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಬೇಕು. ನಿಮಗೆ ಒಂದು ಸಾರಿ ಅಭ್ಯಾಸ ಆದಮೇಲೆ ಎವ್ರಿ ಡೇ ತಪ್ಪದೇನೆ 21 ಕೌಂಟನ್ನು ನೀವು ಮಾಡಬೇಕಾಗತ್ತೆ. ಇದಿಷ್ಟನ್ನು ಮಾಡಿಕೊಂಡ್ರೆ ನಿಮಗೆ ಒಂದಿನ ಯೋಗ ಸ್ಕಿಪ್ ಆಗುತ್ತೆ, ಏನೋ ನೀವು ಬ್ಯುಸಿ ಇದ್ದೀರಾ ಮಾಡೋಕ್ಕಾಗಲ್ಲ ಅಂದರೆ
ಒಂದು 5-10 ಮಿನಿಟ್ಸ್ ಟೈಮ್ ಇಟ್ಕೊಂಡು ಇದಿಷ್ಟನ್ನು ಮಾಡಿದ್ರು ನಿಮಗೆ ಆ ದಿನದ್ದು ವರ್ಕೌಟು ಆಗತ್ತೆ. ನೀವು ಫುಲ್ ಎನರ್ಜೆಟಿಕ್ ಆಗಿರ್ತೀರಾ. ನಿಮ್ಗೆ ಏನು ಬೆನಿಫಿಟ್ ಬೇಕೋ ಅದೆಲ್ಲ ಇದರಲ್ಲಿ, ಅಂದರೆ 1 ಅವರ್ ನೀವು ಎಕ್ಸಸೈಸ್ ಮಾಡಿದಾಗ ಏನು ಸಿಗುತ್ತೋ ಅದೆಲ್ಲ ಇದರಲ್ಲಿ ಸಿಗತ್ತೆ. ಸೊ ಎವ್ರಿ ಡೇ ಈ ಯೋಗ ನಮಸ್ಕಾರವನ್ನು ನೀವು ಮಾಡೋದನ್ನು ಅಭ್ಯಾಸ ಮಾಡ್ಕೊಬೇಕು.